ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಇವತ್ತು ನಾವು ನೋಡ್ತಾ ಇರುವಂತಹ ಈ ಇಸ್ರೇಲ್ ಅಮೆರಿಕ ಇರಾನ್ ಯುದ್ಧ ಒಂದು ಮಿಸೈಲ್ ನಿಂದ ಶುರು ಆಗಿರುವಂತದ್ದಲ್ಲ, ಅಥವಾ ಒಂದು ಭಾಷಣದಿಂದ ಕೂಡ ಶುರು ಆಗಿರುವಂತದ್ದಲ್ಲ. ಎಸ್, ಆಫ್ ಕೋರ್ಸ್ ಹಲವಾರು ವರ್ಷಗಳ ಕಾಯುವಿಕೆ ಖಂಡಿತವಾಗ್ಲೂ ಇತ್ತು. ಹಲವಾರು ವರ್ಷಗಳಿಂದ ಟ್ರ್ಯಾಕ್ ಕೂಡ ಮಾಡ್ತಾ ಇದ್ರು. ಆದರೆ 28ನೇ ತಾರೀಕು ಶನಿವಾರ ಯುದ್ಧ ಶುರು ಆಯ್ತಲ್ವಾ, ಆ ಯುದ್ಧ ಆರಂಭ ಆಗಿದ್ದು ಜಸ್ಟ್ ಒಂದು ಫೋನ್ ಕಾಲ್ ಇಂದ. ಕಳೆದ ವಾರ ಸೋಮವಾರ ಅಂದ್ರೆ 23ನೇ ತಾರೀಕು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅದೇ ರೀತಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇವರ ಮಧ್ಯೆ ಫೋನ್ ಕಾಲ್ ಅಂದ್ರೆ ಸಂಭಾಷಣೆ ನಡೆಯುತ್ತೆ. ಅದರಲ್ಲಿ ನೆತನ್ಯಾಹು ಟ್ರಂಪ್ಗೆ ಒಂದು ದೊಡ್ಡ ಮಾಹಿತಿಯನ್ನ ಕೊಡ್ತಾರೆ. ಅವರ ಮೊಸಾದ್ ಪಿನ್ ಟು ಪಿನ್ ಹೆಂಗೂ ವಾಚ್ ಮಾಡ್ತಾ ಇತ್ತಲ್ವಾ, ಹಾಗಾಗಿ ಅವರು ಶನಿವಾರ ಅಂದ್ರೆ 28ನೇ ತಾರೀಕು ಬೆಳಗ್ಗೆ ಹೊತ್ತು ಇರಾನ್ನ ಎಲ್ಲ ಪ್ರಮುಖ ನಾಯಕರು ಒಂದೇ ಕೋಣೆಯಲ್ಲಿ ಒಂದು ಮೀಟಿಂಗ್ ಸಲುವಾಗಿ ಸೇರ್ತಾರೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾರೆ. ಆ ಸಭೆಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಕೂಡ ಇದ್ದೇ ಇರ್ತಾರೆ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅಂದ್ರೆ ಒಂದೇ ಸ್ಥಳ, ಒಂದೇ ಸಭೆ, ಒಂದೇ ಅವಕಾಶ, ಆದ್ರೆ ದಿ ಬೆಸ್ಟ್ ಅವಕಾಶ. ಆ ಸಮಯದಲ್ಲಿ ದಾಳಿಯನ್ನ ಮಾಡಿದ್ರೆ ಇರಾನ್ನ ಸಂಪೂರ್ಣ ನಾಯಕತ್ವವನ್ನ ಒಂದೇ ಹೊಡೆತದಲ್ಲಿ ಮುಗಿಸಬಹುದು ಅಂತ ನೆತನ್ಯಾಹು ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಅಲಿ ಖಮೇನಿ ಕೂಡ ಇರ್ತಾರೆ. ಅಲಿ ಖಮೇನಿಗೆ ಏನಾದ್ರೂ ಆದ್ರೆ ಆತನ ಉತ್ತರಾಧಿಕಾರಿಗಳಾಗಿರ್ಬೋದು, ಅವರ ಇಡೀ ಒಂದು ಟೀಮೇ ಅಲ್ಲಿರುತ್ತೆ. ಹಾಗಾಗಿ ಇದೇ ಬೆಸ್ಟ್ ಅನ್ನುವಂಥದ್ದು ನೆತನ್ಯಾಹು ಅವರ ಸಲಹೆ ಆಗಿತ್ತು. ಕೊನೆಗೆ ಈ ಮಾಹಿತಿಯ ಆಧಾರದಲ್ಲಿ ಟ್ರಂಪ್ ಕ್ರಮವನ್ನ ಕೈಗೊಂಡ್ರು ಅನ್ನುವಂಥದ್ದನ್ನ ಆಕ್ಸಿಯೋಸ್ ವರದಿ ಹೇಳುತ್ತೆ. ವೀಕ್ಷಕರ, ಹಾಗಂತ ಟ್ರಂಪ್ ನೆತನ್ಯಾಹು ಹೇಳಿದ ಕೂಡಲೇ ಓಕೆ ಆಯ್ತು ಮಾಡೋಣ ಅಂತ ಅದನ್ನ ಒಪ್ಕೊಳ್ಳಿಲ್ಲ. ಅವರು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದ್ರೆ CIA, ಅಮೆರಿಕದ ಗುಪ್ತಚರ ಸಂಸ್ಥೆಗೆ ಈ ಮಾಹಿತಿಯನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನೋಡಿ ಅಂತ ಆದೇಶವನ್ನ ಕೊಡ್ತಾರೆ. CIA ತನಿಖೆಯನ್ನ ಮಾಡುತ್ತೆ. ಎಸ್, ನೆತನ್ಯಾಹು ಅವರ ಮಾಹಿತಿ ಸರಿಯಾಗಿ ಇದೆ, ಇದು ಪಕ್ಕಾ ಇದೆ ಅಂತ ಮತ್ತೆ ಅವರು ದೃಢಪಡಿಸ್ತಾರೆ. ಅದಾದ ನಂತರ ಸೋಮವಾರ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ದು, ಗುರುವಾರಕ್ಕೆ ಆಗುವಾಗ ಇರಾನ್ನ ಎಲ್ಲ ಪ್ರಮುಖ ನಾಯಕರು ಶನಿವಾರ ಒಟ್ಟಿಗೆ ಸೇರ್ತಾರೆ ಅನ್ನುವಂಥದ್ದು ಅಮೆರಿಕ ಅಧಿಕಾರಿಗಳಿಗೆ ಕನ್ಫರ್ಮ್ ಆಗತ್ತೆ. ವೀಕ್ಷಕರೇ, ಒಂದು ಕಡೆ ಅಮೆರಿಕ, ಅದೇ ರೀತಿ ಇಸ್ರೇಲ್ ಈ ದಾಳಿ ಯೋಜನೆಗಳನ್ನ ಸಿದ್ಧಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನಡೀತಾ ಇತ್ತು. ಅಮೆರಿಕ ರಾಜತಾಂತ್ರಿಕ ಮಾತುಕತೆಯನ್ನ ನಡೆಸ್ತಾ ಇತ್ತು. ಬಟ್ ಯಾರ ಜೊತೆಗೆ ನಡೆಸ್ತಾ ಇತ್ತು? ಅದು ಮಜಾ ಇರುವಂಥದ್ದು. ಟ್ರಂಪ್ನ ವಿಶೇಷ ಪ್ರತಿನಿಧಿ ಸ್ಟೀವ್ ವಿಕಾಫ್, ಅದೇ ರೀತಿ ಜೇರ್ಡ್ ಕುನರ್ ಸ್ವಿಟ್ಜರ್ಲ್ಯಾಂಡ್ನ ಗೆನೆವಾದಲ್ಲಿ ಇರಾನ್ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಗಂಟೆಗಳ ಕಾಲ ಮಾತುಕತೆ ನಡೆಯುತ್ತೆ. ಯಾವುದೇ ಒಪ್ಪಂದ ಅವತ್ತು ಆಗ್ಲಿಲ್ಲ. ಕೊನೆಗೆ ಅಮೆರಿಕದ ತಂಡ ಏನ್ ಮಾಡುತ್ತೆ, ಟ್ರಂಪ್ಗೆ ಕರೆ ಮಾಡಿ ಹೇಳಿದು ಒಂದೇ ಒಂದು ಮಾತು, ಈ ಮಾತುಕತೆಯಿಂದ ಏನು ಆಗ್ತಾ ಇಲ್ಲ ಅಷ್ಟೇ. ಅದಾದ ಮೇಲೆ ಟ್ರಂಪ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಶುಕ್ರವಾರ ಮಧ್ಯಾಹ್ನ 3:38ಕ್ಕೆ ಟ್ರಂಪ್ ಅಂತಿಮ ಆದೇಶವನ್ನ ಕೊಡ್ತಾರೆ. ಶನಿವಾರ ಬೆಳಗ್ಗೆ ಟೆಹರಾನ್ ಮೇಲೆ ಬಾಂಬ್ ಬೀಳುತ್ತೆ. ಅಲಿ ಖಮೇನಿಯ ಹತ್ಯೆ ಆಗತ್ತೆ. ವೀಕ್ಷಕರು, ಇದು ಅಗೇನ್ ಸೋಮವಾರ ಕಾಲ್ ಮಾಡಿ ಕೇವಲ ಒಂದು ವಾರದಲ್ಲಿ ತೆಗೆದುಕೊಂಡಂತಹ ಆಕಸ್ಮಿಕ ನಿರ್ಧಾರ ಕೂಡ ಅಲ್ಲ. ಅಧಿಕಾರಿಗಳ ಪ್ರಕಾರ ಕಳೆದ 2 ತಿಂಗಳಲ್ಲಿ ಟ್ರಂಪ್, ಅದೇ ರೀತಿ ನೆತನ್ಯಾಹು ಸುಮಾರು 15 ಬಾರಿ ಈ ವಿಚಾರವಾಗಿ ಮಾತನಾಡಿದ್ರು. ಅವರ ಮೇನ್ ಪ್ಲಾನ್ ಆಕ್ಚುಲಿ ಇದ್ದಂಥದ್ದು ಒಂದು ಮಾರ್ಚ್ ಅಂತ್ಯಕ್ಕೆ ಅಥವಾ ಏಪ್ರಿಲ್ ಆರಂಭದಲ್ಲಿ ದಾಳಿಯನ್ನ ಮಾಡೋದು ಅಂತ. ಆದ್ರೆ ನೆತನ್ಯಾಹು ಅದನ್ನ ಇಲ್ಲ ಒಂದ್ ಸ್ವಲ್ಪ ಬೇಗ ಮಾಡಿ ಮುಗಿಸೋಣ ಅಂತ ಒತ್ತಾಯವನ್ನ ಮಾಡ್ತಾರೆ. ಕಾರಣ ಒಂದೇ, ಇದು ಅಪರೂಪದ ಅವಕಾಶ. ಎಲ್ರೂ ಒಟ್ಟಿಗೆ ಸಿಗ್ತಾ ಇದ್ದಾರೆ, ಒಂದೇ ಸರ್ತಿಗೆ ಎಲ್ಲರನ್ನ ಕೂಡ ಮುಗಿಸಬಹುದು. ಆದ್ರೆ ಇದರಿಂದ ಅಮೆರಿಕಾಗೆ ಮಾತ್ರ ಒಂದು ಸಮಸ್ಯೆ ಆಯಿತು. ಏನು? ಅಮೆರಿಕ ಸರ್ಕಾರ ಜನರನ್ನ ಯುದ್ಧಕ್ಕೆ ಮುಂಚಿತವಾಗಿ ಸಿದ್ಧಪಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಲಾಸ್ಟ್ ಮೊಮೆಂಟ್ಗೆ ಏನಾದ್ರೂ ಮಾಡಿದಿದ್ರೆ ಇವರು ಇರಾನ್ಗೆ ಒಂದು ಅನುಮಾನ ಬರುತ್ತೆ ಅಲ್ವಾ. ಸೊ ಅವರಿಗೆ ಅನುಮಾನ ಬಂದ್ರೆ ಏನಾಗುತ್ತೆ, ಅವರ ನಾಯಕರು ಬಂಕರಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅವರ ಅಡಗಿ ಕೂತ್ಕೊಳ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಟ್ರಂಪ್ ತಮ್ಮ ಸ್ಟೇಟ್ ಆಫ್ ದಿ ಯೂನಿಯನ್ ಭಾಷಣದಲ್ಲಿ ಕೂಡ ಇರಾನ್ ಬಗ್ಗೆ ಹೆಚ್ಚು ಮಾತನ್ನ ಆಡ್ಲೇ ಇಲ್ಲ. ಇದರ ರಿಸಲ್ಟ್ ಏನಾಯ್ತು? ಬಾಂಬ್ ಬಿದ್ದಾಗ್ಲೇ ಅಮೆರಿಕ ಗೊತ್ತಾಯಿತು, ಏನೋ ಒಂದು ಯುದ್ಧ ನಡೀತಾ ಇದೆ ಅಂತ. ಬಹುತೇಕ ಅಮೆರಿಕನ್ನರು ಒಂಥರ ಆಶ್ಚರ್ಯಕ್ಕೆ ಒಳಗಾದ್ರು, ಏನಾಗ್ತಾ ಇದೆ ಇದು ಅಂತ. ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಪ್ರತಿದಾಳಿಯನ್ನು ಆರಂಭ ಮಾಡಿದಾಗ ಆಮೇಲೆ ಅಮೆರಿಕದ US ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಸುಮಾರು 1500ಕ್ಕೂ ಹೆಚ್ಚು ಅಮೆರಿಕ ನಾಗರಿಕರನ್ನ ತುರ್ತಾಗಿ ಸ್ಥಳಾಂತರ ಕೂಡ ಮಾಡೋದಕ್ಕೆ ಶುರು ಮಾಡುತ್ತೆ.
ವೀಕ್ಷಕರೇ, ಈಗ ಇರುವಂತ ಇನ್ನೊಂದು ಪ್ರಶ್ನೆ, ನೆತನ್ಯಾಹು ಇಲ್ಲಿ ಅಮೆರಿಕವನ್ನ ಈ ಯುದ್ಧಕ್ಕೆ ಸುಮ್ಮನೆ ಎಳೆದು ತಂದ್ರ? ಅಮೆರಿಕಾಗಿದ್ರೆ ಅವಶ್ಯಕತೆ ಇರಲಿಲ್ವಾ? ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳ್ತಾರೆ, ಇದು ಆಗಬೇಕಾಗಿದ್ದಂಥದ್ದೇ, ಸರಿಯಾಗಿ ಆಗ್ತಾ ಇದೆ. ಇನ್ನು ಟ್ರಂಪ್ ಕೂಡ ಹೇಳ್ತಾ ಇರುವಂಥದ್ದು ಅದನ್ನೇ, ನನ್ನನ್ನು ಯಾರು ಕೂಡ ಒತ್ತಾಯಿಸಲಿಲ್ಲ, ಮಾತುಕತೆ ನಡೀತಾ ಇತ್ತು. ಆಮೇಲೆ ನೋಡಿದಾಗ ಇರಾನ್ ಮೊದಲು ದಾಳಿಯನ್ನು ಮಾಡುವಂಥ ಸಾಧ್ಯತೆ ಕೂಡ ಇತ್ತು, ಅದನ್ನು ತಪ್ಪಿಸೋದಕ್ಕೆ ನಾವೇ ಮೊದಲು ಕ್ರಮವನ್ನು ಕೈಗೊಂಡಿದ್ದೀವಿ. ಅಂದರೆ ಒಟ್ಟಾಗಿ ಹೇಳಬೇಕು ಅಂತಂದರೆ ಎರಡು ಕೆಲಸ ಒಂದೇ ಸಮಯದಲ್ಲಿ ನಡೀತಾ ಇತ್ತು. ಮೊದಲನೇದು ರಾಜತಾಂತ್ರಿಕ ಮಾತುಕತೆ ಆಗ್ತಾ ಇತ್ತು, ಎರಡನೇದಾಗಿ ಯುದ್ಧಕ್ಕೆ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದ್ರು. ಟ್ರಂಪ್ ಎರಡನ್ನ ಕೂಡ ಕರೆಕ್ಟಾಗಿ ಗಮನಿಸ್ತಾ ಇದ್ರು. ಆ ಕಡೆ ಮಾತುಕತೆ ವಿಫಲ ಆಯಿತು, ಈ ಕಡೆ ನೆತನ್ಯಾಹು ಮಾಹಿತಿಯನ್ನು ಕೊಡ್ತಾರೆ, ಅದು ಕನ್ಫರ್ಮ್ ಆಗುತ್ತೆ, ಗುಪ್ತಚರ ಮಾಹಿತಿ ಸರಿಯಾಗಿದೆ ಅಂತ ಹೇಳ್ತಾರೆ. ನಿರ್ಧಾರವನ್ನ ಕೂಡಲೇ ಅವರು ತೆಗೆದುಕೊಳ್ತಾರೆ. ಯಾಕಂತಂದ್ರೆ ಅವಕಾಶ ಯಾವಾಗಲೂ ಬರಲ್ಲ, ಹಾಗೆ ಯುದ್ಧ ಯಾವಾಗಲೂ ಒಂದು ದೊಡ್ಡ ಘೋಷಣೆಯಿಂದಾನೇ ಆರಂಭ ಆಗಬೇಕು ಅಂತನೂ ಇಲ್ಲ. ಕೆಲವೊಮ್ಮೆ ಒಂದು ಫೋನ್ ಕಾಲಿಂದ ಕೂಡ ಆರಂಭ ಆಗಬಹುದು. ಅದೇ ರೀತಿ ಈ ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧ ಕೂಡ ಜಸ್ಟ್ ಒಂದು ಫೋನ್ ಕಾಲಿಂದ ಆರಂಭ ಆಯಿತು. ವೀಕ್ಷಕರೇ, ಇದೇ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನ ಹೇಳಲೇಬೇಕು. ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಇವತ್ತು ಅಮೆರಿಕದ ಯುದ್ಧ ನೌಕೆಗಳು ಭಾರತದ ಬಂದರನ್ನ ಬಳಸಿಕೊಳ್ತಾ ಇದೆ. ಅಂಡ್ ಇನ್ನೂ ಒಂದಷ್ಟು ವರದಿಗಳಲ್ಲಿ ಅಮೆರಿಕದ ನೌಕಾಪಡೆ, ಯುನೈಟೆಡ್ ಸ್ಟೇಟ್ಸ್ ನೇವಿ ಮುಂಬೈ, ಅದೇ ರೀತಿ ಕೊಚ್ಚಿ ಬಂದರಿಂದ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಅನ್ನುವಂತಹ ಸುದ್ದಿ, ಒಂದಷ್ಟು ಮಾಹಿತಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಹರಡ್ತಾ ಇದೆ. ಆದರೆ ಈ ವರದಿ ಸತ್ಯನಾ ಅಂತ ಕೇಳಿದ್ರೆ ಇದು ಸುಳ್ಳು. ಈ ವರದಿಯನ್ನ ಭಾರತ ಸರ್ಕಾರ ಸ್ಪಷ್ಟವಾಗಿ ತಳ್ಳಿ ಹಾಕಿದೆ. ಭಾರತದ ವಿದೇಶಾಂಗ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹೇಳ್ತಾ ಇದೆ, ಈ ಸುದ್ದಿ ಶುದ್ಧ ಸುಳ್ಳು. ದಿಸ್ ಇಸ್ ಫೇಕ್ ನ್ಯೂಸ್, ಇದು ಕಟ್ಟು ಕಥೆ. ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹೆಚ್ಚುತ್ತಾ ಇರುವಂತಹ ಈ ಸಮಯದಲ್ಲಿ ಭಾರತ ತನ್ನ ಸ್ಟೆಪ್ ಅನ್ನ ಯಾವ ರೀತಿ ಇಡಬೇಕು, ಎಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದು ಭಾರತಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ. ಆಮೇಲೆ ಇಲ್ಲಿ ಭಾರತವನ್ನ ಈ ಇರಾನ್ ಯುದ್ಧದಲ್ಲಿ ಎಳೆದು ತಂದು ಮಜಾ ನೋಡೋದಕ್ಕೆ ಒಂದಷ್ಟು ಭಾರತ ವಿರೋಧಿ ಶಕ್ತಿಗಳು ಭಾರತದಲ್ಲಿ ಉದ್ದೇಶಪೂರ್ವಕವಾಗಿ ಪ್ರಯತ್ನ ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತು, ಸೋನೆ ಇಟಲಿಯ ಆ ಒಂದು ಲೇಖನದಿಂದ ಹಿಡಿದು ಖಮೇನಿಯ ಮೇಲೆ ಅನುಕಂಪವನ್ನು ತೋರಿಸ್ತಾ ಇರುವಂಥದ್ದು, ಪ್ರೀತಿಯನ್ನು ತೋರಿಸ್ತಾ ಇರುವಂಥದ್ದಾಗಿರ್ಬಹುದು. ಇನ್ನು ನಿರಂತರವಾಗಿ ತಪ್ಪು ಮಾಹಿತಿಯನ್ನು ಹರಡ್ತಾ ಇರುವಂಥದ್ದು, ನಮ್ಮಲ್ಲಿ ಇಂಧನ ಕೊರತೆ ಇದೆ, ಇನ್ನು ಇಂಧನ ಬೆಲೆ ಜಾಸ್ತಿ ಮಾಡ್ತಾರೆ, ಈಗ ನೋಡಿದ್ರೆ ಅಮೆರಿಕ ಬಂದರು ವಿಷಯದಲ್ಲಿ, ಹೀಗೆ ನಿರಂತರವಾಗಿ ಸುಳ್ಳು ಸುದ್ದಿಯನ್ನು ಹರಡ್ತಾನೆ ಇದ್ದಾರೆ. ಈಗಿನ ಯುದ್ಧದಲ್ಲಿ ಒಂಥರ ತಪ್ಪು ಮಾಹಿತಿ ಹರಡುವಂಥದ್ದು ಕೂಡ ಒಂದು ದೊಡ್ಡ ಆಯುಧನೇ. ಅವತ್ತು ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ನೀವು ನೋಡ್ಲಿಲ್ವಾ, ಪಾಕಿಸ್ತಾನ ಸೋಷಿಯಲ್ ಮೀಡಿಯಾದ ಮೂಲಕನೇ ಇಲ್ಲ ನಾವು ಗೆದ್ವಿ, ನಾವೇ ಗ್ರೇಟ್ ಅನ್ನೋ ತರ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಸತ್ಯ ಏನನ್ನುವಂಥದ್ದು ಬಿಡಿ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಭಾರತದಲ್ಲಿ ಇರುವಂಥವ್ರೆ, ಐ ರಿಪೀಟ್, ಭಾರತದಲ್ಲಿ ಇರುವಂಥವ್ರೆ, ಭಾರತದ ಒಳಗೆ ಇರುವಂಥವ್ರೆ ಭಾರತೀಯರೇ ಭಾರತದ ವಿರುದ್ಧ ಸುಳ್ಳು ಸುದ್ದಿಯನ್ನ ಹರಡ್ತಾರೆ. ಅಂಥವರ ಮೇಲೆ ಒಂದು ಕಣ್ಣನ್ನ ಇಟ್ಟಿರಿ. ಅಂತಹ ಸುಳ್ಳು ಸುದ್ದಿಗಳನ್ನು ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ. ಒಂದು ವಿಚಾರ ಬಂದಾಗ, ಒಂದು ಮಾಹಿತಿ ಸಿಕ್ಕಾಗ ಅದರ ಬಗ್ಗೆ ಯಾವುದು ಕರೆಕ್ಟು ಯಾವುದು ತಪ್ಪು ಅನ್ನುವಂಥದ್ದನ್ನು ಒಂದು ಅನಲೈಸ್ ಮಾಡಿ ನೋಡಿ. ಅದರ ಬಗ್ಗೆ ಸುಳ್ಳು ಸುದ್ದಿಯನ್ನು ನೀವು ಕೂಡ ಹರಡಿ ಆ ದೇಶದ್ರೋಹಿಗಳು ತೋಡಿರುವಂತಹ ಹಳ್ಳಕ್ಕೆ ಬಿದ್ದು ದೇಶದ ವಿರುದ್ಧ ದಯವಿಟ್ಟು ಕೆಲಸವನ್ನ ಮಾಡಬೇಡಿ ಅನ್ನುವಂಥದ್ದು ನಮ್ಮ ಒಂದು ಕಳಕಳಿಯ ವಿನಂತಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.